ಆ್ಯಸ್ ಯೂಶುವಲ್ ಚೇಸಿಂಗ್ ಟೀಮೇ ಗೆಲ್ತು. ನಿನ್ನೆ ಎಲ್ ಎಸ್ ಜಿ ವರ್ಸಸ್ ಲಕ್ನೋ, ಎಲ್ ಎಸ್ ಜಿ ವರ್ಸಸ್ ಲಕ್ನೋ ಅಂತಿದ್ದೀನಿ, ಎಲ್ ಎಸ್ ಜಿ ವರ್ಸಸ್ ಡಿ ಸಿ ಲಕ್ನೋವಲ್ಲಿ ಆಡಿದ ಮ್ಯಾಚು. ಆ್ಯಕ್ಚುಲಿ ಹೋಮ್ ಟೀಮ್ ಗೆಲ್ತಿರೋ ಸ್ಟ್ರೀಕ್ ಒಂದು ಬ್ರೇಕ್ ಆಯಿತು ಅನ್ನೋದು ಬಿಟ್ಟರೆ ಚೇಸಿಂಗ್ ಟೀಮ್ ಗೆಲ್ಲೋದು ಕಂಟಿನ್ಯೂ ಆಗ್ತಾ ಇದೆ. ಸೊ ಪೂರ್ತಿ ಮ್ಯಾಚ್ ಬಗ್ಗೆ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಸ್ ಗೆದ್ದು ಚೇಸಿಂಗ್ ಆಯ್ಕೆ ಮಾಡಿಕೊಂಡ್ರು ಡೆಲ್ಲಿ ಅವರು. ಟಾಸ್ ಗೆದ್ದವರೇ ಮ್ಯಾಚ್ ವಿನ್ ಆಗೋದು, ಅದೊಂದು ನಡೀತಾ ಇದೆ. ಸೊ ಪಂತ್ ಆ್ಯಸ್ ಓಪನರ್ ಆಗಿ ಬರ್ತಿದ್ರು. ಮುಂಚೆ ಎಲ್ಲ ಮಾರ್ಷ್ ಜೊತೆ ಮಾರ್ಕ್ರಮ್ ಓಪನ್ ಮಾಡ್ತಿದ್ರು. ಲಾಸ್ಟ್ ಸೀಸನ್ ಒಳ್ಳೆ ಸೀಸನ್ ಆಗಿದೆ ಮಾರ್ಷ್ಗೆ ಮತ್ತು ಮಾರ್ಕ್ರಮ್ಗೆ ಮತ್ತು ಪೂರನ್ಗೆ. ಬಟ್ ಪಂತ್ಗೆ ಅಂತ ಒಳ್ಳೆ ಸೀಸನ್ ಆಗಿಲ್ಲ. ಅವರು ಆರ್ ಸಿ ಬಿ ಮೇಲೆ ಬಿಟ್ಟರೆ ಇನ್ನೊಂದು ಹಾಫ್ ಸೆಂಚುರಿ ಏನೋ ಮಾಡಿದ್ರು, ಆರ್ ಸಿ ಬಿ ಮೇಲೆ ಸೆಂಚುರಿ ಮಾಡಿದ್ರು ಅನ್ನೋದು ಬಿಟ್ಟರೆ ಬೇರೆ ಯಾವ ಮ್ಯಾಚು ಚೆನ್ನಾಗಾಡಿಲ್ಲ. ಸ್ಟ್ರೈಕ್ ರೇಟ್ ಅಂತೂ ಇಲ್ವೇ ಇಲ್ಲ, ರನ್ಸ್ ಇಲ್ಲ, ಆವ್ರೇಜ್ ಏನೂ ಇಲ್ಲ ಪಂತದ್ದು. ಬಟ್ ಈ ಸೀಸನ್ ಹೆಂಗೆ ಓಪನ್ ಆಯಿತು, ಏನಾದರೂ ಮೇ ಬಿ ಅವ್ರು ಯುವರಾಜ್ ಸಿಂಗ್ ಎಲ್ಲ ಟ್ರೈನ್ ಮಾಡೋದು ಕೆಲವೊಂದು ವೀಡಿಯೋಗಳು ಅವೆಲ್ಲ ನೋಡ್ತಿದ್ವಿ. ಬಟ್ ಮೇ ಬಿ ಇನ್ನೊಂದು ಅಭಿಷೇಕ್ ಶರ್ಮದ ಅವ್ರ ಆಟ ಥರದ್ದು ಒಂದು ಏನಾದರೂ ಪಂತ್ ಕಡೆಯಿಂದ ನೋಡ್ಬೋದು ಅನ್ನೋ ಒಂದು ಊಹೆ ನನಗಿತ್ತು. ಬಟ್ ಅದು ಅನ್ಫಾರ್ಚುನೇಟ್ಲಿ ಅವರು ಲಕ್ ಇರಲಿಲ್ಲ ನಿನ್ನೆ ಮ್ಯಾಚಲ್ಲಿ. ಎಂಥ ರನ್ಔಟ್ ಅಂದರೆ, ಆ ಥರ ರನ್ಔಟ್ ಆದರೆ ಸೀರಿಯಸ್ಲಿ ಈ ಸಖತ್ ಹಿಂಸೆ ಆಗುತ್ತೆ ಬ್ಯಾಟ್ಸ್ಮನ್ಗಳಿಗೆ. ಮುಖೇಶ್ ಕುಮಾರ್ ಬೌಲಿಂಗಲ್ಲಿ ಮಾರ್ಷ್ ಹೊಡಿತಾರೆ, ಅವ್ರಿಗೆ ಕೈ ತಾಕಿ ಹೋಗಿ ಕರೆಕ್ಟಾಗಿ ಕ್ರೀಸಲ್ಲಿ ಇರಲಿಲ್ಲ, ಪಂತ್ ಬಂದು ವಿಕೆಟ್ಗೆ ಬೀಳುತ್ತೆ. ಅಲ್ಲಿಂದ ಆ ಮೊಮೆಂಟಮ್ ಕಳ್ಕೊತಾರೆ, ಮತ್ತು ಆ ಮೊಮೆಂಟಮ್ ಅನ್ನೋದು ಸಿಗೋದೇ ಇಲ್ಲ ಲಕ್ನೋಗೆ. ಎಲ್ಲ ಸೇರಿ ಬರೋಬ್ಬರಿ 141 ರನ್ನೇ ನೋಡ್ತಾರೆ. ಅದರಲ್ಲಿ ಮಾರ್ಷ್ ಒಂದು 30 ಚಿಲ್ಲರೆ ಮತ್ತು ಅಬ್ದುಲ್ ಸಮದ್ ಒಂದು 30 ಚಿಲ್ಲರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಸರಿಯಾಗಿ. ಮೇ ಬಿ ಈಸಿಲಿ ಒಂದು 20-30 ರನ್ ಶಾರ್ಟ್ ಅಂತ ಅನಿಸ್ತಿತ್ತು. ಮೇ ಬಿ ಒಂದು 20-30 ರನ್ ಯಾರಾದರೂ ಆಡಿದಿದ್ರೆ ಚೆನ್ನಾಗಿ ಮೇ ಬಿ ಟಕ್ಕರ್ ಕೊಡೋ ಚಾನ್ಸ್ ಇರ್ತಿತ್ತು. ಮೇ ಬಿ ಒಳ್ಳೆ ಮ್ಯಾಚ್, ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಮ್ಯಾಚ್. ಬಟ್ ಅನ್ಫಾರ್ಚುನೇಟ್ಲಿ ಪೂರನ್ನು ಚೆನ್ನಾಗಾಗಿಲ್ಲ. ಒಳ್ಳೆ ಸ್ಲೋಯರ್ ಒನ್ ಯಾರ್ಕಾರ ಅನಿಸುತ್ತೆ, ಯಾರು ಲುಂಗಿ ಅಂಗಡಿ ಅವರ ಸ್ಲೋಯರ್ ಒನ್ ಕಲ್ತಾಗಿಂದ ಸಖತ್ ಫಾರ್ಮಲ್ಲಿದ್ದಾರೆ. ಅಂದರೆ ಸಖತ್ತು ವಿಕೆಟ್ಗಳು ಬೀಳ್ತಿದ್ದಾವೆ, ಅವ್ರಿಗೆ ಜಾಸ್ತಿ ವಿಕೆಟ್ಗಳು ಸಿಗ್ತಿದ್ದಾವೆ. ಬಟ್ ಅದು ಎಲ್ಲಿವರೆಗೂ ಯಾವಾಗ ಯೂಸ್ ಮಾಡ್ತಾರೆ, ಯಾವಾಗಲೂ ಅದನ್ನೇ ಯೂಸ್ ಮಾಡಿದ್ರೆ ಮೇ ಬಿ ರೀಡ್ ಮಾಡಿಬಿಡ್ತಾರೆ. ಇದೇ ಥರ ಹರ್ಷಲ್ ಪಟೇಲ್ ಮಾಡ್ತಿದ್ರು ಮುಂಚೆ. ಒಂದು ಸೀಸನ್ ಚೆನ್ನಾಗೈತೆ ಅವ್ರಿಗೆ, ಆಮೇಲೆ ಅವ್ರನ್ನ ರೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಸರ್ಯಾಗಿ ಗುದ್ದಿದ್ರು. ಬಟ್ ಇವಾಗ ಇವ್ರದ್ದು ನೋಡೋಣ ಎಷ್ಟು ದಿನವರೆಗೂ ಇರುತ್ತೆ ಅಂತ. ಅದಾದಮೇಲೆ ಮಾರ್ಷನು ಏನೋ ಅಂತ ಕಾಂಟ್ರಿಬ್ಯೂಟ್ ಮಾಡಿಲ್ಲ, ಪಂತ್ ಇಲ್ಲ. ಒಂದೇ ಒಂದು ತಪ್ಪು ಮಾಡಿದ್ದು ಎಲ್ ಎಸ್ ಜಿ ಅವ್ರು ಏನಂದರೆ ದಿಗ್ವೇಶ್ ರಾತಿ ಪ್ಲೇಯಿಂಗ್ ಲೆವೆನಲ್ಲಿ ಇಲ್ಲದೆ ಇರೋದು. ಅದೊಂದು ತಪ್ಪು ಮಾಡಿದ್ರು. ಮೇ ಬಿ ಓವರ್ ಸ್ಮಾರ್ಟ್ ಆಗಿ ಅಲ್ಲೇ ಓಡಿಸ್ಕೊಂಡಿತ್ತು ಮ್ಯಾಚು. ಇನ್ನು ಬೇರೆ ಬ್ಯಾಟ್ಸ್ಮನ್ಗಳು ಡೆಲ್ಲಿಯವರಂತೂ ಸಖತ್ ಬೌಲಿಂಗ್ ಮಾಡಿದ್ರು. ಬಟ್ ಥ್ರೆಟ್ನಿಂಗ್ ಬೌಲಿಂಗ್ ಅಂದರೆ ಇಲ್ಲ, ಥ್ರೆಟ್ನಿಂಗ್ ಬೌಲಿಂಗ್ ಥರ ಅನಿಸಿಲ್ಲ. ಚೆನ್ನಾಗಿ ಮಾಡಿದ್ರು ಬೌಲಿಂಗು. ಬಟ್ ಎಲ್ ಎಸ್ ಜಿ ಅವ್ರ ಬ್ಯಾಟರ್ಸ್ ಕಡೆಯಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಒಳ್ಳೆ ಲೋ ಸ್ಕೋರಿಂಗ್, ಒಳ್ಳೆ ಇಂಟ್ರೆಸ್ಟ್ ಇಲ್ಲ ಮ್ಯಾಚ್. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಮ್ಯಾಚ್ ಮೇಲೂ ಅಷ್ಟೊಂದು ಡೆಲ್ಲಿ ಕ್ಯಾಪಿಟಲ್ಸ್ ಫೇವ್ರೇಟ್ಸ್ ಆಗಿದ್ರು ನನಗೆ. ಬಟ್ ಏನು ಮಾಡೋಕ್ಕಾಗಿಲ್ಲ, ಎಲ್ ಎಸ್ ಜಿ ಕಡೆ ಹೋಗಿಲ್ಲ. 141 ಏನೋ ಹೊಡಿತಾರೆ. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಬಾಲು ಕೆ ಎಲ್ ರಾಹುಲ್ ಮೊಹಮ್ಮದ್ ಶಮಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅವ್ರು ಬೇರೆ ಮಾಮೂಲಿ ಲೋಕಲ್ ಮ್ಯಾಚ್ಗಳೆಲ್ಲ ಆಡಿಕೊಂಡು ಅದರಲ್ಲೆಲ್ಲ ಹೈಯೆಸ್ಟ್ ವಿಕೆಟ್ ಟೇಕರ್ ಅಲ್ಲ, ಚೆನ್ನಾಗಿ ಬೌಲಿಂಗ್ ಮಾಡಿ ಒಳ್ಳೆ ನಂಬರ್ಸ್ ಇದೆ ವಿಕೆಟ್ಸ್ ತೆಗಿಯೋದ್ರಲ್ಲಿ. ಅವರೇ ಫಸ್ಟ್ ಬಾಲ್ನ ಅದೇ ನ್ಯೂ ಬಾಲ್ ತೊಗೊಂಡು ಕೆ ಎಲ್ ರಾಹುಲ್ನ ಡಿಸ್ಮಿಸ್ ಮಾಡ್ತಾರೆ, ಡಕ್ಔಟ್ ಆಗ್ತಾರೆ. ಅದಾದಮೇಲೆ ಪವರ್ ಪ್ಲೇಯಲ್ಲಿ ನನಗನ್ಸಿದ್ದು ಡೆಲ್ಲಿ ಹೊಗೆ ಹಾಕ್ಸ್ಕೋತಾರೆ ಅಂತ ಅನಿಸ್ತು. 33 ರನ್ಗೇನೋ 4 ವಿಕೆಟ್ ಇರುತ್ತೆ. ಅಕ್ಷರ್ ಪಟೇಲ್ ಗಾನು, ನಿತೀಶ್ ರಾಣಾ ಗಾನು, ಪತು ನಿಸಂಕ ಗಾನು, ಕೆ ಎಲ್ ರಾಹುಲ್ ಗಾನು, ಎಲ್ಲರೂ ಗಾನು. ನಾನು ಅಂದ್ಕೊಂಡೆ ಯಾಕೋ ಎಲ್ ಎಸ್ ಸಿ ಕಡೆ ವಾಲ್ತಿದೆ ಮ್ಯಾಚು ಅಂತ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಅವಾಗ ಬರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಮೀರ್ ರಿಜ್ವಿ ಫುಲ್ ಪೊಟೆನ್ಷಿಯಲ್ ನೋಡಿದ್ದು ನೆನ್ನೆ ಮ್ಯಾಚಲ್ಲಿ. ಅವರು ಬರ್ತಾರೆ. ಅವರು ಸ್ಟಾರ್ಟಿಂಗು ಒಂಥರ ಸ್ಲೋ ಇರುತ್ತೆ, 8 ಬಾಲ್ ಆಡಿರ್ತಾರೆ, 0 ರನ್ನು. ಅದಾದಮೇಲೆ ಕಟ್ ಮಾಡಿದ್ರೆ 43 ಬಾಲ್ಗೆ 70 ರನ್ನೇನೋ ಹೊಡಿತಾರೆ. 33 ಬಾಲ್ಗೆ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಐ ಪಿ ಎಲ್ ಸೆಂಚುರಿ, ಹಾಫ್ ಸೆಂಚುರಿ ಅನ್ಸುತ್ತೆ ಮೇ ಬಿ. ಚೆನ್ನಾಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು, ಕ್ಯಾರೆಕ್ಟರ್ ತೋರಿಸಿದ್ರು. ಅದಾದಮೇಲೆ ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದು ಕ್ರಿಶ್ಚಿಯನ್ ಸ್ಟಬ್ಸ್ಗೆ ಬಿಡಿ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಅಕ್ಷರ್ ಬಾಲ್ಗೆ ಹಾಕಿದ್ದು ಬೌಲ್ ಏನಿದೆ ಚಿಂದಿ, ಅವರು ಅನ್ಪ್ಲೇಯಬಲ್ ಅಂತ ಅನಿಸ್ತು. ಆ ಥರ ಡಿಸ್ಮಿಸ್ ಆಯಿತು ಅವ್ರಿಗೆ, ಅಂದರೆ ವಿಕೆಟ್ ಹಿಟ್ ಆಯಿತು. ಸಖತ್ತಾಗಿ ಆಡಿದ್ರು ಬೌಲಿಂಗ್. ಎಲ್ಲಾದರೂ ಯಾರಾದ್ರು ತಪ್ಪು ಮಾಡಿದ್ರು ಅಂದರೆ ಅದನ್ನು ಶಾಬಾಜ್ ಅಹಮದ್ನ ತಂದಿದ್ದು ಒಂದು ತಪ್ಪು. ಅದಾದಮೇಲೆ ನೋಕಿಯಾ ಇದ್ದಾರಲ್ಲ, ಅವರು ಇಂಟರ್ನ್ಯಾಷನಲ್ ಬೌಲರ್ ಆಗಿ ಅವರು ಓಡಿಸ್ಕೋತಾರೆ, ಅವ್ರು ಸಪೋರ್ಟ್ ಮಾಡಲ್ಲ. ಪ್ರಿನ್ಸ್ ಯಾದವ್ ಚೆನ್ನಾಗಿ ಮಾಡ್ತಾರೆ, ಮೊಹಸಿನ್ ಖಾನ್ ಚೆನ್ನಾಗಿ ಮಾಡ್ತಾರೆ, ಮೊಹಮ್ಮದ್ ಶಮಿ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಹೋಗ್ತಿರ್ತಾರೆ ನೆಟ್ಟಲ್ಲಿ. ಶಾಬಾಜ್ ಅಹಮದ್ನ ತರ್ತಾರೆ, 16 ರನ್ ಓಡಿಸ್ಕೋತಾರೆ. ಅದಾದ್ಮೇಲೆ ಮಾರ್ಕ್ರಮ್ ಅವರು ಓಡಿಸ್ಕೋತಾರೆ, ಆಂಡ್ರಿಕ್ ನೋಕಿಯನ್ನು ಓಡಿಸ್ಕೋತಾರೆ. ಅವ್ರು ಕಂಟ್ರೋಲ್ ಮಾಡಿದೆಲ್ಲ ಹೋಯ್ತು. ಅದೇ ಈಸಿಲಿ ಒಂದು 20-30 ರನ್ ಶಾರ್ಟ್ ಅಂತ ಅನ್ಕೋಬೋದು.
ಬಟ್ ಎಲ್ಲೂ ಸಮೀರ್ ರಿಜ್ವಿ ಮತ್ತು ಕೃಷ್ಣ ಸಬ್ಸ್ ಆಡ್ಬೇಕಾದ್ರೆ ಎಲ್ಲೂ ಮ್ಯಾಚ್ ಹೋಯ್ತು ಅಂತ ಅನ್ಸಿಲ್ಲ. ಕಂಫರ್ಟಬಲ್ ಆಗಿ ಗೆಲ್ತಾರೆ. ಯಾಕಂದರೆ ಇವ್ರು ಔಟ್ ಆದಮೇಲೂ ಇನ್ನೂ ವಿಪ್ರಸ್ ನಿಗಮ್ ಬರಬೇಕಿತ್ತು, ಮಿಲ್ಲರ್ ಬರಬೇಕಿತ್ತು. ಸೊ ಮೇ ಬಿ ಎಲ್ಲೋ ಒಂದು ಕಡೆ ಅದೇ ರನ್ಸ್, ನಾನು ಫಸ್ಟೇ ಹೇಳ್ದಂಗೆ ರನ್ಸ್ ಶಾರ್ಟ್ ಇತ್ತು. LSG ಕಡೆಗೆ ಏನೂ ಹೋಗಿಲ್ಲ ಅನ್ಕೊಂಡಂಗೆ. ಬಟ್ ಅದು ಏಕನಾಥ್ ಸ್ಟೇಡಿಯಂ ನಾನು ಅನ್ಕೊಂಡೆ ಲೋ ಸ್ಕೋರಿಂಗ್ ಥ್ರಿಲ್ಲರ್ ಥರ ಏನಾದರೂ ಆಗುತ್ತಾ, ಯಾಕಂದರೆ ಲಾಸ್ಟ್ ಟೈಮ್ ನಾವು RCB ಮತ್ತು ಲಕ್ನೋ ಆಡಿದಾಗ ಸೇಮ್ ಹಂಗೆ 120 ಒಳಗಡೆ ನಾವು ಔಟ್ ಆಗಿಬಿಟ್ಟಿದ್ವಿ. ಅದು ನಾವು ಚೇಸ್ ಮಾಡೋಕ್ಕಾಗಿಲ್ಲ ಅವ್ರಿಗೆ, ಲಕ್ನೋ ಅವ್ರಿಗೆ. ಮೇ ಬಿ ಆ ಥರ ಆಗುತ್ತಾ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಇವ್ರದ್ದು ಬೌಲಿಂಗ್ ಡೆಪ್ತ್ ಇದೆ, ಬ್ಯಾಟಿಂಗ್ ಡೆಪ್ತ್ ಇದೆ ಡೆಲ್ಲಿ ಅವ್ರದ್ದು. ಸಖತ್ತಾಗಿ ಆಡಿದ್ರು. ಓಪನಿಂಗ್ ಅಂದರೆ ಫಸ್ಟ್ ಮ್ಯಾಚ್ನ ಗೆದ್ದರು. ಬಟ್ ಈಸಿಯಾಗಿ ಇವರು ಪ್ಲೇ ಆಫ್ಸ್ಗೆ ಬರೋ ಟೀಮ್ ಇವ್ರದ್ದು. ಇನ್ನೂ ಕರುಣ್ ನಾಯರ್ ಬಂದಿಲ್ಲ. ನಟರಾಜನ್ ಸಖತ್ತಾಗಿ ಬೌಲಿಂಗ್ ಹಾಕಿದ್ರು. ಕಮ್ ಬ್ಯಾಕ್ ಮಾಡಿದ್ಮೇಲೆ ಸಖತ್ತಾಗಿ ವಿಕೆಟ್ ತೆಗೆದ್ರು. 3 ವಿಕೆಟ್ ಬಂತು ಅನ್ಸುತ್ತೆ ಮೇ ಬಿ. ಕರೆಕ್ಟಾಗಿ ತಪ್ಪಾಗಿದೆ, ಕ್ಷಮಿಸಿ. ನಾನು ನೆನ್ನೆ ಮ್ಯಾಚ್ನಲ್ಲಿ ಅಷ್ಟು ನೆನಪಿನ ಶಕ್ತಿ ಇಲ್ಲ, ಈಗೀಗ ಎಲ್ಲ ಮರ್ತೋಗ್ತಿದ್ದೀನಿ. ಬಟ್ ನನಗನ್ಸಿದ್ದು ಡೆಲ್ಲಿ ಅವರು ಈ ಟೀಮ್ ಇಟ್ಕೊಂಡು ಪ್ಲೇ ಆಫ್ಸ್ಗೆ ಬಂದಿಲ್ಲ ಅಂದರೆ ಅವರು ಕ್ರೈಮೇ ಅಂತ ಅನಿಸುತ್ತೆ. ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗಲ್ಲಿ ಡೆಪ್ತ್ ಇದೆ. ಆಲ್ಮೋಸ್ಟ್ ಬೆಂಚಲ್ಲಿ ಕೂತಿರೋರು ಅವ್ರ ಪ್ಲೇಯರ್ಸು ಇನ್ನೂ ಸಕ್ಕತ್ತಾಗಿದ್ದಾರೆ. ಸೊ ನನಗನ್ಸಿರೋ ಪ್ರಕಾರ ಮುಂಬೈ, RCB, ಡೆಲ್ಲಿ, ರಾಜಸ್ಥಾನ್ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಕ್ರಿಕೆಟ್ ಲವರ್ಸ್ ಜೊತೆ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.